ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಏನು ಮ್ಯಾಚ್ ಏನು ಒಂದು ತಿಳಿಯವಲ್ದು. ಫೈನಲ್ 3 ಸಲ ಫೈನಲ್ ಬಂದ್ರು ಡೆಲ್ಲಿದ ರಣೆ ಬರ ಗೆಲ್ಲಕ್ಕಾಗವಲ್ದು. ಆಯ್ತು. ಆಮೇಲೆ 2025ರದ WPL ಫೈನಲ್ ಮ್ಯಾಚ್ ಇತ್ತು ಇವತ್ತ. ಮುಂಬೈದವ್ರು ಗುಜರಾತ್ ಜೈಂಟ್ಸ್ ಜೋಡಿ ತಿಂಡಿಲೆ ಗೆದ್ಕೊಂಡ್ ಬಂದಾರ. ಇಲ್ಲಿ ಫೈನಲ್ದಾಗ 150 ರನ್ ಹೊಡ್ದಾರ್ರಿ. 150 ರನ್ ಡಿಪೆಂಡ್ ಮಾಡೋದಾಗ್ಲಿಲ್ಲ ಡೆಲ್ಲಿದವ್ರಿಗೆ. ಮುಂಬೈದವ್ರ ಬ್ಯಾಟಿಂಗ್ನಾಗ ವೈಫಲ್ಯ ಕಂಡ್ರಪ್ಪ ಅಂತಂದ್ರ ಎಂತ ಬಾಲಿಂಗ್ ಹಾಕಿದ್ರ ಅವ್ರ. ಇವ್ರು ಒಂದೊಂದ್ ವಿಕೆಟ್ ಮನೆಗೆ ಕಳಿಸಿದ್ರಿ ಇವ್ರನ್ನವ್ರ. ಮಸ್ತ್ ಮ್ಯಾಚ್ ಆಗೈತಿ. ಟಾಸ್ ಮಾತ್ರ ಡೆಲ್ಲಿದವ್ರ ಗೆದ್ದ ನೀವ ಬ್ಯಾಟಿಂಗ್ ಆಡ್ರ ಅಂತ ಬಿಟ್ಕೊಟ್ರ ಡೆಲ್ಲಿದವ್ರ ಬಿಟ್ಕೊಟ್ಟಿದ್ ದೊಡ್ಡ ತಪ್ಪಾತ ಅವ್ರಿಗೆ. ಸ್ಟಾರ್ಟಿಂಗ್ 2 ವಿಕೆಟ್ ದಬಾಯಿಸಿ ಹೋದು ಅವರು ಮುಂಬೈದವ್ರು. ಮುಂಬೈದವ್ರು 2 ವಿಕೆಟ್ ಹೋಗಿಂದ ಪಾರ್ಟ್ನರ್ಶಿಪ್ ಚಲೋ ಬೆಳಿತ್ರಿ ಅವ್ರದ. ಸಿಲ್ವರ್ ಬ್ರೆಂಟ್ ಯಾನಮನಿ ಬ್ಯಾಟಿಂಗ್ ಆಡ್ತಾಳ. ನಮ್ಮ ಕ್ಯಾಪ್ಟನ್, ಇಂಡಿಯನ್ ಟೀಮಿನ ವುಮೆನ್ಸ್ ಟೀಮಿನ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಬೆಂಕಿ ಬ್ಯಾಟಿಂಗ್. 44 ಬಾಲಿಗೆ 66 ರನ್. ಏನು ಬ್ಯಾಟಿಂಗ್, ಮೆಚ್ಚಬೇಕು ಬ್ಯಾಟಿಂಗ್. ಅಲ್ಟಿಮೇಟ್ ಬ್ಯಾಟಿಂಗ್ ಆಡ್ಯಾಳ. ಅಂತದ್ರೊಳಗ ಪಾರ್ಟ್ನರ್ಶಿಪ್ 82 ರನ್ ಏನ್ ಪಾರ್ಟ್ನರ್ಶಿಪ್ ಆದ್ರ ಅವ್ರದ. ಬಟ್ ಪಾರ್ಟ್ನರ್ಶಿಪ್ ಭಾರಿ ಆಗೈತಿ ಇವ್ರದ್ದು ಪಾರ್ಟ್ನರ್ಶಿಪ್ ಮೆಚ್ಚಬೇಕು. ಫೈನಲ್ ಮ್ಯಾಚ್ನ್ಯಾಗ ದೊಡ್ಡ ಪ್ಲೇಯರ್ ಆಡ್ತಾವ. ನಮ್ದು ಹೆಂಗ ಚಾಂಪಿಯನ್ಸ್ ಟ್ರೋಫಿ ಒಳಗ ರೋಹಿತ್ ಶರ್ಮಾ ಹೆಂಗ್ ಕ್ಯಾಪ್ಟನ್ ಆಡಿದ್ ನೋಡ, ಹಂಗ ಅವ್ರ ಟೀಮ್ನಾಗ ಕ್ಯಾಪ್ಟನ್ ಆಡಿಲ್ಲ, ಚಲೋ ಆಡಿದ್ಲ. ಬಟ್ ಇನ್ನೊಂದ್ ಏನ್ ಖುಷಿ ವಿಚಾರ ಅಂದ್ರ ನಮ್ಮ ಇಂಡಿಯನ್ ಪ್ಲೇಯರ್ ಕಪ್ ಹಿಡಿದ್ರ ದೊಡ್ಡ ಖುಷಿ ವಿಚಾರ. ಆದ್ರ ಒಂದ್ ಹೇಳ್ಬೇಕಪ್ಪ ಅಂತಂದ್ರ ಈ ಡೆಲ್ಲಿ ಟೀಮಿಗೆ ಬಾಳ ಶನಿ ಹತ್ತಿ ಬಿಟ್ಟೈತಿ. ಲೀಗ್ ಎಲ್ಲಾ ಮ್ಯಾಚ್ ಗೆಲ್ತಾರ, ಫೈನಲ್ ಮ್ಯಾಚ್ ಬಂದ್ ಸೋಲ್ತಾರ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 2023 ಸೀಸನ್ಯಾಗ ಇದ ಮುಂಬೈ ಜೋಡಿನ ಸೋತ್ರ. ಅದ 2024ರಾಗ ಫೈನಲ್ ಮ್ಯಾಚ್ RCB ಜೋಡಿ ಬಂದಿತ್ತ, RCB ಜೋಡಿನೂ ಸೋತ್ರ. ಹೊಳ್ಳಿ 2025 ಮುಂಬೈ ಜೋಡಿ ಫೈನಲ್ ಆಡಕಂತಾರ, ಮುಂಬೈದವ್ರ ಜೋಡಿನೂ ಸೋತ್ರ. ಇವ್ರು ಬರೇ ಫೈನಲ್ ಬಂದ್ ಸೋಲೋದಾಗ್ಬಿಟ್ಟೈತ್ ನೋಡ್ರಿ. ಅವ್ರ ಫಸ್ಟ್ ಬ್ಯಾಟಿಂಗ್ ಆಡಿ ಇವ್ರು ಮುಂಬೈದವ್ರು 149 ರನ್ ಹೊಡೆದ್ ಕೊಟ್ರ. 150 ರನ್ ಹೊಡೆದ್ ಕಪ್ ತಗೊಂಡ್ ನೀವು ಓರಿ ಅಂತಂದ. ಆಯ್ತು. ಆಮೇಲೆ ನಾವೇನ್ ಅನ್ಕೊಂಡ್ವಿ, ಶಫಾಲಿ ವರ್ಮಾ ಮ್ಯಾಕ್ಲೈನಿಂಗ್ ಭಾರಿ ಬ್ಯಾಟಿಂಗ್ ಆಡ್ತಾರ, ಏನ್ ಕಪ್ ಇವ್ರದ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರ ಸ್ಟಾರ್ಟಿಂಗ್ ಬಂದ್ಗಳೇ 2 ವಿಕೆಟ್ ದಾನ್ನ ತೊಗದ್ ಬಿಟ್ರಿ ಅವನ. ಸಿಲ್ವರ್ ಬ್ರೆಂಟ್ ಬ್ಯಾಟಿಂಗ್ ದಾಗ 30 ರನ್ ಹೊಡೆದಾಳ, ಬಾಲಿಂಗ್ ದಾಗ 3 ವಿಕೆಟ್ ಹೋಗದಾಳ. ಒಂದ್ರಾಗ ಆಡ್ಲಿಲ್ಲ ಅಂದ್ರೆ ಒಂದ್ರದಾಗ ಮಸ್ತ್ ಆಡ್ತಾಳ ಸಿಲ್ವರ್ ಬ್ರೆಂಟ್. ಈ ಸತಿ 2025ರ WPL ಆರೆಂಜ್ ಕ್ಯಾಪ್ ಸಿಲ್ವರ್ ಬ್ರೆಂಟಿಗೆ ಐತಿ. ಬೆಸ್ಟ್ ಬ್ಯಾಟಿಂಗ್ ಆಡ್ತಾಳ, ಬೆಸ್ಟ್ ಬಾಲಿಂಗ್ ಆಗ್ತಾಳ. ಮ್ಯಾಥ್ಯೂಸ್ ಸ್ಟಾರ್ಟಿಂಗ್ ಮುಂಬೈದಾಗ ಬರ್ತಾಳ ಬ್ಯಾಟ್ಸ್ಮನ್, ಆದ್ರ ಈಗ ನೋಡಿದ್ರ ಬಾಲಿಂಗ್ ದಾಗ ಮಸ್ತ್ ಮಿಂಚಿ 17 ವಿಕೆಟ್ ತಗೊಂಡ ಪರ್ಪಲ್ ಕ್ಯಾಪ್ ಅದ ಟೀಮ್ಗೆ ಹೋಗೈತಿ. ಬಟ್ ಬೆಸ್ಟ್ ಬ್ಯಾಟಿಂಗ್, ಬೆಸ್ಟ್ ಬಾಲಿಂಗ್ ಎಲ್ಲ ಚಲೋ ಆಡ್ಯಾರ. ಇವ್ರು ಲಾಸ್ಟಿಗೆ ಹೊಡ್ಯಾಕ ಕುಂತಾರ್ರಿ. ಇನ್ನ 1 ಓವರ್ ಇತ್ತಪ್ಪ ಅಂದ್ರ ಪಕ್ಕ ಕಪ್ ಗೆಲ್ತಿದ್ರಿ ಇವ್ರ. ಆದ್ರೆ ಏನ್ ಮಾಡ್ತೀರಿ, ಇವ್ರ ಸಂಬಂಧ ಅವ್ರಿಗೆ 20 ಇವ್ರಿಗೆ 20 ಕೊಟ್ಟಾರ. ಡೆಲ್ಲಿದವ್ರಿಗೆ ಬಹಳ ಚಾನ್ಸ್ ಇತ್ತು ಗೆಲ್ಲುವಂತದ್ದು, ಬಟ್ ಗೆಲ್ಲಿಲ್ಲ. 3 ಸಲ ಬಂದು ಫೈನಲಿ 3 ಸಲನು ಸೋತ್ರ. ಇವ್ರದ ಹಣೆ ಬರ್ನ ಇಟ್ಟೈತಿ. ಒಂದರ ಕಪ್ ಗೆಲ್ಕೊಂಡ್ ಹೋರು ಅಂತಂದು ಚಾನ್ಸ್ ಕೊಟ್ರು ಗೆಲ್ಲಲ್ರಿ ಇವ್ರ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಲ್ಲಿ ನೋಡಿದ್ರ ನಮ್ಮ ಅಂಬಾನಿ ಫ್ಯಾಮಿಲಿ ಫುಲ್ ಸಂಭ್ರಮಾಚರಣೆ ಮಾಡಕ್ ಕುಂತೈತಿ. 2025ರ ಚಾಂಪಿಯನ್ಸ್ ಟ್ರೋಫಿ ಹೆಂಗ್ ಫೈನಲ್ ಮ್ಯಾಚ್ ಕಿಂಡಿ ಕಡಲಾತ, ಹಂಗ WPL ಫೈನಲ್ ಮ್ಯಾಚ್ ಕಿಂಡಿ ಕಡಲ್ ಮ್ಯಾಚ್ ಆಗೈತಿ. ಶಫಾಲಿ ವರ್ಮಾ ಏನಾರ ನಿಂತಿದ್ಲ ಅಂದ್ರೆ ಬ್ಯಾಟಿಂಗ್ 15 ಓವರ್ದಾಗ ಮ್ಯಾಚ್ ಮುಗಿದಿತ್ತದ. ಬಟ್ ಆಕಿನೂ ಔಟ್ ಆದ್ಲ. ಆಮೇಲೆ ರಾಡ್ರಿಗಸ್ ಬೆಂಕಿ ಬ್ಯಾಟಿಂಗ್, ಇರೋದ್ ಕಡ್ಡಿ ತರ ಆದ್ರೂ ಗಾಡಿ ತರ ಆಟ ಆಡಿದ್ಲಕಿ. ಬೆಂಕಿ ಬ್ಯಾಟಿಂಗ್ 30 ರನ್ ಹೊಡೆದ್ಲ. ಆಮೇಲೆ ಕಾಪ್ 40 ರನ್ ಬೆಂಕಿ ಬ್ಯಾಟಿಂಗ್, ಮಸ್ತ್ ಬ್ಯಾಟಿಂಗ್ ಆಡಿದ್ಲ, 40 ರನ್ ಹೊಡೆದ್ಲ. ಆಮೇಲೆ ಲಾಸ್ಟಿಗೆ ಹೊಡೆದಿದ್ರ ಬರ್ತಿತ್ರಿ. ಬಾಳ ಅನ್ರಿ 2 ವಿಕೆಟ್ 18ನೇ ಓವರ್ನಾಗ 2 ವಿಕೆಟ್ ಮೇಲೆ ಹೋದು. 2 ವಿಕೆಟ್ ಮೇಲೆ ಹೋಲಿಲ್ಲಪ್ಪ ಅಂದ್ರ ಪಕ್ಕ ಕಪ್ ಇವ್ರದ ಅದ. ಮಸ್ತ್ ಬಾಲಿಂಗ್ ಹಾಕಿದ್ಲ ಸಿಲ್ವರ್ ಬ್ರೆಂಟ್. ಮತ್ ಇವ್ರು ಅಷ್ಟೊಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಚಲೋತ್ನ ಕೊಳ್ಳಿಲ್ಲ. ಬಟ್ 8 ರನ್ಲಿಲ್ಲ ಸೋಲ್ಬೇಕಾಯ್ತು ಮುಂಬೈ. ಅದೇ 8 ರನ್ಲಿ ಗೆಲುವು ಬಂತ. 2ನೇದ್ ಕಪ್ ಇವ್ರ ಗೆಲ್ಲುದ. ಅದ್ರೊಳಗ ಒಂದ್ RCB ನಮ್ದು ಗೆದ್ದೈತಿ. WPL ಇತಿಹಾಸದೊಳಗ ಇದು ಒಂದು 2ನೇ ಕಪ್ ಮುಂಬೈದವ್ರು ಹಿಡ್ದಾರ. ಬಟ್ ಮುಂದಿಂದ ಏನಾರ ಆಗ್ಲಿ,
ನಮ್ದು RCB ಹೊಡಿತೈತಿ, ಇವ್ರ ಇಷ್ಟ ಬೈಕೋತ ಹೋಗುದು ಇವ್ರ. ಇದು ಆಕ್ಚುಲಿ ಚೆನ್ನಾಗಿರೋ ಇನ್ನೇನ್ IPL ಚಾಲೂ ಆಗತ್ತಿದೆ. IPL ಗೆ ಈ ಸ್ಕ್ರೀನ್ ಗೀನ್ ಎಲ್ಲ ಏನು ಇರಂಗಿಲ್ಲ. ಬೇರೆ ಒಂದು ಪ್ಲಾನ್ ಮಾಡೀನಿ, ಒಂದು ಸ್ಟುಡಿಯೋ ಮಾಡಕ್ ಕುಂತೀನಿ. ಅದ್ರ ಸಂಬಂಧ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಹೊಡಿಲೇಬೇಕ. ಇನ್ನು ಮುಂದ ಕಿಂಡಿ ಕಡಲ್ ರಿವ್ಯೂ ಬರ್ತಾವ, ಎಲ್ಲಾರು ನೋಡ್ರಿ. ಆದ್ರೆ ಇದು ಒಂದು ಮ್ಯಾಚ್ ಡೆಲ್ಲಿದವ್ರು ಗೆದ್ದಿದ್ರೆ ನಾವು ಸ್ವಲ್ಪ ಖುಷಿ ಪಡ್ತಿದ್ವಿ. ಯಾಕಂದ್ರೆ ಒಂದು ಟೀಮ್ನು ಒಂದ್ಸಲನು ಕಪ್ ಹೊಡಿಲಾರ್ದು ಹೊಡೆದತ್ತಂತ ಹೇಳಿ ಖುಷಿ ಪಡ್ತಿದ್ವಿ. ಬಟ್ ಮುಂಬೈನ ಹೊಡೆದೈತಿ. ಇರ್ಲಿ, ಏನ ಇಲ್ಲಿದ್ರೀಗ ಇನ್ನೊಂದ್ ಚಾನ್ಸ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.